ತ್ರಿಶತಿಯ ಮೂರನೇ ಖಂಡ. ಇದರಲ್ಲಿ ಕೊನೆಯ ಅಕ್ಷರ ಹ್ರೀಂಕಾರವನ್ನು ಇವತ್ತು ತೆಗೆದುಕೊಂಡಿದ್ದೀವಿ. ಇದು ಸಮಾಪ್ತಿ ಅಕ್ಷರ. ಹ್ರೀಂ. ಹ್ರೀಂ ಒಂದು ಪರಿಪೂರ್ಣವಾದ ಬರೀ ಅಕ್ಷರ ಮಾತ್ರವಲ್ಲ, ಇದು ಪದ, ಇದು ವೇದ, ಇದು ಎಲ್ಲದರ ಸಾರ. ವಾಚ್ಯ, ವಾಚಕ, ಅರ್ಥ, ಇದು ಮೂರು ಸೇರಿ ಒಂದು ಮೂರ್ತಿ ಇತ್ತಂಥದ್ದು ಈ ಹ್ರೀಂಕಾರ. ಒಂದು ಮೂರ್ತಿಗೆ ಬೇಕಾಗಿರೋದೇನು? ಹೊರಗಡೆ ನೋಡ್ತಾ ಇದ್ದಾಗೆ ತುಂಬ ಚೆನ್ನಾಗಿ ಕಾಣೋದು ಒಂದು ಕಳೆ ಇದೆ ಅಂತ ಹೇಳ್ತೀವಿ. ಎಲ್ಲ ಇದ್ರೂ ಒಂದ್ಸತಿ ಕಳೆ ಇರಲ್ಲ. ಆ ಕಳೆ ಅದರಿಂದ ಹೊಮ್ಮಿ ಬರ್ತಾ ಇರೋ ಕಳೆ. ಅದು ಹೊಮ್ಮಿ ಬರೋದು ಯಾವಾಗ ಅಂದರೆ, ಮೂರ್ತಿ ಒಂದು ಕಂಟೆಂಟ್ ಅಂದರೆ ಅದರೊಳಗಿರುವಂಥ ಆ ವಸ್ತು ಏನು ಯಾವುದರಿಂದ ಅದು ಆಗಿದೆ, ಅಸ್ತಿತ್ವ ಏನು, ಅದರೊಳಗಡೆಯಿಂದ ಒಂದು ಕಳೆ ಬರ್ತಾ ಇದೆ. ಈ ಮೂರು ಸೇರಿದ್ರೇನೆ ಪರಿಪೂರ್ಣ ಆಗೋದು. ಹ್ರೀಂಕಾರ ಮೂರ್ತಿ, ಹ್ರೀಂಕಾರ ಸೌಧ ಶೃಂಗ ಕಪೋತಿಕ ಅಂದಾಗ ನಮಗೆ ಇದು ಪೂರ್ತಿ ಅರ್ಥ ಆಗುತ್ತೆ. ಹ್ರೀಂಕಾರ ಅನ್ನೋದು ಒಂದು ಸುಂದರವಾದ ಬಿಳಿಯ ಸೌಧವಾದರೆ, ಆ ಹ್ರೀಂಕಾರದ ಸೌಧಕ್ಕೆ ಒಂದು ಕಪೋತ, ಒಂದು ಕಳಶ ಅಥವಾ ಒಂದು ಬ್ಯೂಟಿಫುಲ್ ಆಗಿರೋ ಒಂದು ಫೇಸ್ ಲಿಫ್ಟ್ ಮಾಡಿದಿರುತ್ತಲ್ಲ, ಆ ಥರ ಒಂದು ಶೋಭೆ ಕೊಡ್ತಾಳೆ ಅವಳು. ಹ್ರೀಂಕಾರದ ಒಂದು ಸೌಧಕ್ಕೆ ಅವಳು ಕಪೋತ ಅಂತ. ಆ ಸೌಧ ಒಂದು ಕಲ್ಪನೆ ಮಾಡ್ಕೊಂಡಾಗ ಯಾವುದೋ ಒಂದು ಬಿಲ್ಡಿಂಗ್ ನೋಡಿದ್ರೇನೆ ನಾವು ಫಸ್ಟ್ ನೋಡೋದು ಏನಂದರೆ, ಆ ಬಿಲ್ಡಿಂಗ್ ಚೆನ್ನಾಗಿದೆ ಅಂತ ಹೇಳೋಕ್ಕೆ ನಾವು ಹೇಳ್ತೀವಿ ಒಳ್ಳೆ ಮೆಟೀರಿಯಲ್ ಹಾಕಿದ್ದಾರೆ, ಒಳ್ಳೆ ಕ್ವಾಲಿಟಿ ಬಿಲ್ಡಿಂಗ್. ಅಂದರೆ ಏನು? ಅವ್ರು ಉಪಯೋಗಿಸಿರೋ ಬಣ್ಣದಿಂದ ಹಿಡಿದು ಗೋಡೆ ಇರ್ಬೋದು, ಒಳಗಡೆ ಉಪಯೋಗಿಸಿರೋಂತಹ ಸಿಮೆಂಟ್ ಇರ್ಬೋದು, ಅಥವಾ ಫ್ಲೋರಿಂಗ್ ಇರ್ಬೋದು, ಬಾಗಿಲು ಕಿಟಕಿ ಇರ್ಬೋದು, ವುಡ್ಡು, ಗ್ಲಾಸ್ ಎಲ್ಲ ಒಳ್ಳೆ ಮೆಟೀರಿಯಲ್ ಹಾಕಿದ್ದಾರೆ. ಕನ್ಸ್ಟ್ರಕ್ಷನ್ಗೆ ಒಳ್ಳೆ ಮೆಟೀರಿಯಲ್ ಯೂಸ್ ಮಾಡಿದ್ದಾರೆ. ಇದು ವ್ಯಾಲ್ಯೂಬಲ್, ಬಿಲ್ಡಿಂಗ್ ವ್ಯಾಲ್ಯೂ ಇದೆ ಅಂತ ಹೇಳ್ತೀವಿ. ಚೀಪಾಗಿರೋದು ಯಾವುದೂ ಹಾಕಿಲ್ಲ ಅಂತ. ಅಂದರೆ ಕಂಟೆಂಟ್ ಬಹಳ ಮುಖ್ಯ. ಏನು ಹಾಕಿ ಆ ಸೌಧ ಆಗಿದೆ. ಬರೀ ಎಲ್ಲ ಹಾಕ್ಬಿಟ್ಟು ಒಂದು ಚೌಕಟ್ಟಾಗಿ ಕೋಟೆ ಥರ ಕಟ್ಟಿದ್ರೆ ಚೆನ್ನಾಗಿರಲ್ಲ. ಫೇಸ್ ಲಿಫ್ಟ್ ಅಂತಾರೆ, ಅದಕ್ಕೊಂದು ಕಪೋತ ಇಡ್ತಾರೆ, ಅದು ಇನ್ನೂ ಆ ಬಿಲ್ಡಿಂಗ್ಗೆ ಶೋಭೆ ಕೊಡುತ್ತೆ. ಹಾಗೆ ಹ್ರೀಂಕಾರ ಒಂದು ಸೌಧವಾದರೆ ದೇವಿ ಒಂದು ಕಪೋತ ಇದ್ದಂಗೆ ಅಥವಾ ಶೃಂಗಾರ ಅಥವಾ ಕಳಶ ಇದ್ದಂಗೆ ಅಂತ. ನಾವು ಒಂದೊಂದಲ್ಲೂ ಮೂರು ನೋಡಬೇಕು ಅಂಶನ. ಸೌಧ ಅಂದಾಗ ಸೌಧದ ಒಂದು ಏನು ಮೆಟೀರಿಯಲ್ ಹಾಕಿದ್ದಾರೆ ಅಂತ, ಜೊತೆಗೆ ಅದಕ್ಕೆ ಶೋಭೆ ಕೊಡುವಂತಹ ಕಳೆ ಕೊಡುವಂಥದ್ದು ಒಂದು ಸಿಗತ್ತೆ. ಅದು ಮೂರು ಸೇರಿದ್ರೆ ಒಂದು ಮೂರ್ತಿ ಆಗುತ್ತೆ. ಸೌಧ ಶೃಂಗ ಕಪೋತಿಕ ಹ್ರೀಂಕಾರವನ್ನು ನಾವು ಕ್ಷೀರಸಾಗರ, ಕ್ಷೀರ ಸಮುದ್ರ ಅಂತ ಹ್ರೀಂಕಾರವನ್ನು ತೆಗೆದುಕೊಂಡ್ರೆ, ಆ ದೇವಿ ಹ್ರೀಂಕಾರ ಸಮುದ್ರದಲ್ಲಿ ಉಕ್ಕಿ ಬರ್ತಾ ಇರೋ ಅಮೃತ ನೋಡಿ. ಕಂಟೆಂಟ್ ಏನು? ಕಂಟೈನರ್ ಸಮುದ್ರ ಆಯಿತು, ಕಂಟೆಂಟು ಉಕ್ಕಿ ಬರ್ತಾ ಇರೋ ಅಮೃತ. ಅದರಲ್ಲಿರೋ ಆ ಕಳೆ, ಆ ಸಾರ ಏನು? ಸಂಜೀವತ್ವ. ಆ ಸಂಜೀವತ್ವ ಆ ದೇವಿ. ಹ್ರೀಂಕಾರ ದುಗ್ಧಾಬ್ಧಿ ಸುಧಾ ಅಂತ ಹೇಳ್ತೀವಿ. ಒಂದೊಂದು ವರ್ಡೂ ಅರ್ಥ ತಿಳ್ಕೋಬೇಕು. ಹ್ರೀಂಕಾರ ಸೌಧ ಶೃಂಗ ಕಪೋತಿಕ, ಹ್ರೀಂಕಾರ ದುಗ್ಧಾಬ್ಧಿ ಸುಧಾ, ಹ್ರೀಂಕಾರ ದುಗ್ಧಾಬ್ಧಿ ಸುಧಾ. ಹ್ರೀಂಕಾರವನ್ನು ಒಂದು ಬಣ್ಣದ ಕಮಲದ ಹೂವು ಅಂತ ನಮ್ಮ ಮನಸ್ಸಿಗೆ ಬಂದರೆ, ಹ್ರೀಂಕಾರ ಕಮಲದ ಹೂವು ಅಂತ ಬಂದರೆ, ಅದರೊಳಗೆ ಕಂಟೆಂಟ್ ಏನು, ಅದರೊಳಗೆ ಇರುವ ಅಸ್ತಿತ್ವ ಏನು? ಲಕ್ಷ್ಮಿ ಇದ್ದಾಳೆ. ಆ ಲಕ್ಷ್ಮಿ ಬರೀ ಲಕ್ಷ್ಮಿ ಕೂತಿಲ್ಲ, ಅವಳು ಎಲ್ಲ ಐಶ್ವರ್ಯವನ್ನು ಕೊಡ್ತಿದ್ದಾಳೆ. ಅಂದರೆ ಬ್ರಹ್ಮವಿದ್ಯೆಯೂ ಒಂದು ಐಶ್ವರ್ಯ, ಅದನ್ನು ಕೊಡ್ತಾ ಇದ್ದಾಳೆ. ಹ್ರೀಂಕಾರ ಕಮಲೇಂದಿರ, ಹ್ರೀಂಕಾರ ಕಮಲೇಂದಿರ ಹೇಳುವಾಗ ಫೀಲ್ ಮಾಡಿ, ಅದನ್ನು ಗಮನಿಸಿ, ಅದನ್ನು ಭಾವಿಸಿಕೊಂಡು ಹೇಳಬೇಕು. ಹ್ರೀಂಕಾರ ಶೃಂಗ ಕಪೌತಿಕ, ಹ್ರೀಂಕಾರ ದುಗ್ಧಾಬ್ಧಿಸುದ, ಹ್ರೀಂಕಾರ ಕಮಲೇಂದಿರ. ಹ್ರೀಂಕಾರ ಮಣಿದೀಪಾರ್ಚಿ, ಮಣಿದೀಪದಲ್ಲಿ ಆ ಒಂದು ಬೆಳಕು ಅವಳು. ಮಣಿದೀಪಾರ್ಚಿ, ಆ ಮಣಿದೀಪದಲ್ಲಿ ಬೆಳಕು ಅಂದರೆ ಅಜ್ಞಾನವನ್ನು ಹೋಗಲಾಡಿಸುವಂತಹ ರತ್ನ ಅವಳು, ಆ ಹೊಳಪು ಅವಳು. ಮಣಿದೀಪದ ಹೊಳಪು, ಅದರಲ್ಲಿ ಕ್ವಾಲಿಟಿ ಏನು? ಅದು ಅಜ್ಞಾನವನ್ನು, ತಮಸ್ಸನ್ನು ಹೋಗಲಾಡಿಸುವಂತಹ ಬೆಳಕು. ಮಣಿದೀಪಾರ್ಚಿ. ಹ್ರೀಂಕಾರ ತರುಶಾರಿಕ, ಹ್ರೀಂಕಾರ ಒಂದು ತರು. ಆದರೆ ತರು ಅಂತ ಹೇಳುತ್ತೆ ಯಾಕೆ ಅಂದರೆ ಅದು ಕಾಪಾಡೋದು ಅಂತ. ಯಾರು
ಮರವನ್ನು ತರು ಅಂತಾರೆ. ಮರ ಹತ್ತಿದಾಗ ಯಾರು ಬೀಳದೇ ಇರೋ ಹಾಗೆ ಅದಕ್ಕೊಂದು ಧರ್ಮ ಇದೆ, ಅದು ರಕ್ಷಣೆ ಮಾಡುತ್ತೆ, ಅದಕ್ಕೆ ಅದನ್ನು ತರು ಅಂತಾರೆ. ಕಲ್ಪ ತರು ಅಂತಾರೆ. ಹಾಗೆ ತರು ಅಂದರೆ ಮರ, ಆ ತರುನಲ್ಲಿ ಶಾರಿಕೆ ಅಂದರೆ ಅವಳು ಗಿಣಿ ಇದ್ದ ಹಾಗೆ. ಬರೀ ಒಂದು ಮರದಲ್ಲಿ ಗಿಣಿ ಕೂತ್ಕೊಳ್ಳೋದಲ್ಲ, ಆ ಗಿಣಿಗೆ ಅವಳು ಆಡಿಸ್ತಾ ಇರೋ ಗಿಣಿಗೆ ಅವಳು ಗಿಣಿ ಆಗಿದ್ರೆ ಅವಳು ಭವಿಷ್ಯ ಭೂತ ವರ್ತಮಾನಗಳನ್ನು ತಿಳಿದ ಗಿಣಿ, ಶುಭ ಅಶುಭಗಳನ್ನು ನುಡಿಯುವ ಗಿಣಿ. ಅದರಿಂದ ಅವಳು ಆ ಗಿಣಿಯ ಮಾತು ವೇದ ವಾಕ್ಯ ಅಲ್ಲಿಗೆ ಹೋಗ್ಬೇಕು. ಅದು ಸಾರ ಬರ್ತಾ ಇದೆ, ವೇದ ವಾಕ್ಯ ಗಿಣಿಯ ಬಾಯಿಂದ ಬರ್ತಾ ಇದೆ, ವೇದ ಸಾರ ಬರ್ತಾ ಇದೆ. ತರುಶಾರಿಕೆ ಅಂದರೆ ಆ ತರುವಲ್ಲಿ ಕೂತಿರುವಂಥ ಗಿಣಿ, ಅದರ ಮುತ್ತಿನ ಮಾತು ನಾವು ಜ್ಞಾಪಿಸ್ಕೋಬೇಕು, ಸೂಕ್ಷ್ಮಕ್ಕೆ ಹೋಗ್ಬೇಕು ನಾವು. ಅದಷ್ಟು ಹಾಕಿದ್ರೆ ಒಂದು ದೇವಿಯ ಒಂದು ಮೂರ್ತಿ ನಮ್ಮ ಮನಸ್ಸಿಗೆ ಬರುತ್ತೆ. ತರುಶಾರಿಕ, ಹ್ರೀಂಕಾರ ತರುಶಾರಿಕ, ಹ್ರೀಂಕಾರ ಪೇಟಕಮಣಿಹಿ ಅಂದರೆ ನಾವು ಯಾವುದೋ ಬಹಳ ಬೆಲೆ ಬಾಳೋದನ್ನು ಅನರ್ಘ್ಯ ವಸ್ತುವನ್ನು ಒಂದು ವಿಶೇಷವಾದ ಪೆಟ್ಟಿಗೆಯಲ್ಲಿ ರಹಸ್ಯವಾಗಿ ಇಡ್ತೀವಿ. ರಹಸ್ಯವಾದ ಪೆಟ್ಟಿಗೆಯಲ್ಲಿ ಅದು ಕೂಡ ಅದು ಬೇರೆ ಪೆಟ್ಟಿಗೆಗಳ ಥರ ಇರಲ್ಲ, ಅದನ್ನು ವಿಶೇಷವಾಗಿ ಬ್ಯೂಟಿಫುಲ್ಲಾಗಿ ಕಾಣುವಂಥ ಪೆಟ್ಟಿಗೆಯಲ್ಲಿ ಇಡ್ತೀವಿ. ಆ ಪೆಟ್ಟಿಗೆಯಲ್ಲಿ ಇಟ್ಟಾಗ ಅದು ಎಲ್ಲದಕ್ಕಿಂತ ವಿಭಿನ್ನವಾಗಿ ಕಾಣುತ್ತೆ. ಹ್ರೀಂಕಾರ ಎಲ್ಲ ಅಕ್ಷರಗಿಂತ ಬಹಳ ಸ್ಪೆಷಲ್, ವಿಭಿನ್ನ ಅಂತ ತೋರ್ಸಕ್ಕೆ ಹ್ರೀಂಕಾರ ಪೇಟಕಮಣಿಹಿ, ಹ್ರೀಂಕಾರದ ರಹಸ್ಯವಾದ ಪೆಟ್ಟಿಗೆಯಲ್ಲಿ ಇಟ್ಟಿರುವಂತಹ ಒಂದು ವೈಡೂರ್ಯ ಅಂತ ಕರಿತೀವಿ. ಹ್ರೀಂಕಾರದಲ್ಲಿ ವೈಡೂರ್ಯದಲ್ಲಿ ಆ ಹೊಳಪು ಪುನಃ ನಮ್ಮಲ್ಲಿ ಆ ಒಂದು ಸಾಕ್ಷಾತ್ಕಾರವನ್ನು ಕೊಡೋದು, ಮುಕ್ತಿಯನ್ನು ಕೊಡೋದು, ತಮಸ್ಸನ್ನು ನಾಶ ಮಾಡುವಂತಹ ಹೊಳಪು ಆ ಪೆಟ್ಟಿಗೆಯಲ್ಲಿರುವ ವೈಡೂರ್ಯದಲ್ಲಿದೆ. ಹ್ರೀಂಕಾರ ಪೇಟಕಮಣಿಹಿ, ಹ್ರೀಂಕಾರ ದರ್ಶ ಬಿಂಬಿಕ. ಒಂದು ಹ್ರೀಂಕಾರ ಅನ್ನೋದು ಒಂದು ಕನ್ನಡಿ ಆದರೆ ಅದರಲ್ಲಿ ಕಾಣುವ ಪ್ರತಿಬಿಂಬ, ಬರೀ ಪ್ರತಿಬಿಂಬ ಮಾತ್ರ ಅಲ್ಲ, ಆ ಪ್ರತಿಬಿಂಬದಲ್ಲಿರುವ ಚೈತನ್ಯ ಅವಳು. ಈ ಮೂರನ್ನು ನೋಡ್ಬೇಕು. ವಾಚಕ ಅರ್ಥ ಮೂರು ಸೇರಿದಾಗಲೇ ಮೂರ್ತಿ ಆಗೋದು. ಬರೀ ಕನ್ನಡಿಲಿ ಪ್ರತಿಬಿಂಬ ಅನ್ಬಾರ್ದು. ಕನ್ನಡಿಯ ಪ್ರತಿಬಿಂಬದಲ್ಲಿರುವ ಚೈತನ್ಯ ಅವಳು. ಹ್ರೀಂಕಾರ ದರ್ಶ ಬಿಂಬಿತ, ಹ್ರೀಂಕಾರ ಕೋಶಾಶೀಲತ, ಹ್ರೀಂಕಾರ ಅನ್ನುವ ಕೋಶದಲ್ಲಿ ಖಡ್ಗಲತೆ. ಆ ಖಡ್ಗಲತೆ ಅಂದಾಗ ಅಭಯ ಹಸ್ತ ದೇವಿದು ನಮ್ಮ ಕಣ್ಣೆದುರು ಬರಬೇಕು. ಆ ಖಡ್ಗದಿಂದ ಅವಳು ಅಭಯ ಹಸ್ತ, ನಮಗೆ ಭಯವನ್ನ ನಾಶ ಮಾಡಿ ಆ ಖಡ್ಗದಿಂದ ನಮಗೆ ರಕ್ಷಣೆಯನ್ನು ಕೊಡುವಂತಹ ಆ ಅಭಯ ಹಸ್ತ ಖಡ್ಗ ಕೋಶಾಶೀಲತ, ಅದನ್ನ ಮನ್ಸಿಗೆ ಬರಬೇಕು. ದರ್ಶಬಿಂಬಿಕ ಮತ್ತೆ ಹ್ರೀಂಕಾರ ಕೋಶಾಶೀಲತ, ಹ್ರೀಂಕಾರ ಆಸ್ಥಾನ ನರ್ತಕಿ. ಹ್ರೀಂಕಾರದ ಆಸ್ಥಾನದಲ್ಲಿ ಅವಳು ನರ್ತಕಿ. ಹಾಗಂದ ಬರೀ ನರ್ತಕಿ ಅಂದಾಗ ಒಂದು ಡ್ಯಾನ್ಸರ್ ಅಂತ ಕಲ್ಪನೆಗೆ ಬರಬಾರ್ದು. ನಮ್ಮೊಳಗಡೆ ಅವಳ ಒಂದು ಚರಣದ ವಿನ್ಯಾಸಗಳು, ಅವಳ ನಡೆಗಳು, ಯಾವ ರೀತಿ ಕುಂಡಲಿನಿ ನಡ್ಕೊಂಡು ಹೋಗ್ತಾಳೆ ಆ ನಡೆ, ಅವಳ ಒಂದು ಹಾವಭಾವ, ಅವಳ ಭಂಗಿ ಭಾವಗಳು ಎಲ್ಲವೂ ಮನಸ್ಸಿಗೆ ಬಂದಾಗ ಆ ನವರಸಗಳು ನಮಗೆ ಅನುಭವಕ್ಕೆ ಬರುತ್ತೆ. ಅವಳು ಆಸ್ಥಾನದ ನರ್ತಕಿಯವಳು. ಯಾವಾಗಲೂ ಮೂಮೆಂಟಲ್ಲಿ, ಯಾವಾಗಲೂ ಡೈನಮಿಕ್ ಮೂಮೆಂಟಲ್ಲಿ ಇರ್ತಾಳವಳು. ಆ ಎನರ್ಜಿ ಅದರಿಂದ ಅದು ಭಾವ ಬರಬೇಕು. ಆಸ್ಥಾನ ನರ್ತಕಿ. ಹ್ರೀಂಕಾರ ಶುಕ್ತಿಕ ಮುಕ್ತಾಮಣಿ. ಹ್ರೀಂಕಾರ ಶುಕ್ತಿಕ ಅಂತ ಹೇಳಿದ್ರೆ ಒಂದು ವಿಶೇಷವಾದ ಕಪ್ಪೆ ಚಿಪ್ಪು. ಆ ಕಪ್ಪೆ ಚಿಪ್ಪನ್ನು ಹುಡ್ಕೊಂಡು ಹೋಗ್ತಾರೆ. ಯಾಕೆ ಅಂದರೆ ಅದು ತ್ರಿಕೋಣಾಕಾರದಲ್ಲಿ ಇರುತ್ತೆ, ಕೆಳಗಡೆ ನೀಲಿ ಬಣ್ಣ ಇರುತ್ತೆ. ಶುಕ್ತಿ ಅಂದರೆ ನೀಲಿ ಬಣ್ಣದೆಲ್ಲ ತ್ರಿಕೋಣಾಕಾರದ ಕಪ್ಪೆ ಚಿಪ್ಪು, ಅದನ್ನೇ ಹುಡ್ಕೊಂಡು ಹೋಗ್ತಾರೆ. ಯಾಕೆ ಅಂದರೆ ಅದರಲ್ಲಿ ಮುತ್ತು ಸಿಗತ್ತೆ ಅಂತ ಹುಡುಕ್ತಾರೆ. ಆ ಮುತ್ತು ನಮಗೆ ಹ್ರೀಂಕಾರ ಅನ್ನೋದು ಕಪ್ಪೆ ಚಿಪ್ಪಾದರೆ ಅದರಲ್ಲಿ ಮೋಕ್ಷ ಕೊಡುವ, ಸಾಕ್ಷಾತ್ಕಾರ ಕೊಡುವ ಮುತ್ತು ಅದರಲ್ಲಿದೆ. ಹೇಗೆ ಒಂದು ಸ್ವಾತಿ ನಕ್ಷತ್ರ ಆ ಟೈಮ್ನಲ್ಲಿ ಮಳೆ ಬಂದಾಗ ಕಪ್ಪೆ ಚಿಪ್ಪು ಬಾಯಿ ತೆಗೆದು ಒಂದು ಸ್ವಾತಿ ಹನಿ ಅದರಲ್ಲಿ ಹೋಗಿ ಮುತ್ತಾಗತ್ತೆ ಅಂತಾರಲ್ಲ, ವಿಶೇಷವಾದ ಮುತ್ತು ಅದರಲ್ಲಿ ಇರೋದ್ರಿಂದ ನಾವು ಹ್ರೀಂಕಾರದಲ್ಲಿ ನಾವು ಅನ್ವೇಷಣೆ ಮಾಡಿ ಆ ಮುತ್ತನ್ನು ಗಳಿಸ್ಕೊಳ್ಳೋಕ್ಕೆ, ಸಾಕ್ಷಾತ್ಕಾರವನ್ನು ಗಳಿಸ್ಕೊಳ್ಳೋಕ್ಕೆ, ದೇವಿನ ತಿಳ್ಕೊಳ್ಳೋಕೆ ಹೋಗ್ತೀವಿ. ಶುಕ್ತಿಕಾ ಮುಕ್ತಾಮಣಿ ಹ್ರೀಂಕಾರ ಬೋಧಿತ. ಹ್ರೀಂಕಾರವನ್ನು ಬೋಧಿಸುತ್ತೆ. ಇವೆಲ್ಲವೂ ಮನಸ್ಸಿನಲ್ಲಿ ಬಂದರೆ, ಆ ಜಪ ತಗೊಂಡಾಗ ಇವೆಲ್ಲ ಮನಸ್ಸಿಗೆ ಬಂದು ಅವಳ ಮೂರ್ತಿ ನಮ್ಮಲ್ಲಿ ಆ ಒಂದು ಭಾವನೆಯಲ್ಲಿ, ಕಲ್ಪನೆ ನಲ್ಲಿ ಬಂದಾಗ ಆ ಬೋಧನೆ, ವೇದದ ಬೋಧನೆಯೇ ಅದು. ಬ್ರಹ್ಮಜ್ಞಾನ ಬೋಧನೆ, ಬ್ರಹ್ಮವಿದ್ಯಾ ಬೋಧನೆ ಎಲ್ಲ ಅವಳ ಸ್ವರೂಪವನ್ನು ನಮಗೆ ತೋರಿಸುತ್ತೆ. ಹ್ರೀಂಕಾರ ಬೋಧಿತ. ಹ್ರೀಂಕಾರ ಬೋಧಿತ ಇಂದ್ರಿಯಗಳಿಗೆ ಅನುಭವ ಹೊರಗಡೆಯಿಂದ ಆಗತ್ತೆ. ಇದು ಅನುಭವಿಸಿ ಹೊರಗಡೆದು ಅದಕ್ಕೆ ಅನುಭವ ಪಡ್ಕೊಳ್ಳುತ್ತೆ. ಅದು ಅದಕ್ಕೆ ಹೇಳ್ತಾರೆ ಘಟಿಸುವುದು ಅಂತ.
ಒಳಗಡೆ ನಮ್ಗೆ ಅನುಭವ ಆಗ್ತಾ ಆಗ್ತಾ ನಮ್ಮ ಒಳಗಡೆ ಸಿಗೋ ಅನುಭವ ಇದು. ಹ್ರೀಂಕಾರ ಬೋಧಿತ ಹ್ರೀಂಕಾರ ಮಯ ಸೌವರ್ಣ ಸ್ತಂಭ ವಿದ್ರಮ ಪುತ್ರಿಕಾ. ಹ್ರೀಂಕಾರದ ನನಗೆ ಕಲ್ಪನೆಗೆ ಬಂದಾಗ, ಇದನ್ನು ಓದ್ತಾ ಇದ್ದಾಗ, ನಾನು ಕಲ್ಪಿಸ್ಕೊಂಡಾಗ, ಒಂದು ದೇವಸ್ಥಾನ ಇದು ಈ ಭೂಮಿ ಮೇಲೆ ಆಗಬೇಕು ಅಂತ ಹೇಳ್ತೀನಿ, ನಾ ಮಾಡಬೇಕು ಅಂತ ಹೇಳಲ್ಲ. ಒಂದು ದೇವಸ್ಥಾನ ಆಗಬೇಕು. ಆ ದೇವಸ್ಥಾನದಲ್ಲಿ ಬಂಗಾರದ ಕಂಬ, ಬಂಗಾರದ ವಿಶೇಷ ಕಂಬ ದೇವಸ್ಥಾನದಲ್ಲಿ ಇರಬೇಕು. 5 ಕಂಬ, ಮಧ್ಯದ ಆ ಬಂಗಾರದ ಕಂಬದಲ್ಲಿ ಅದು ಕೆತ್ತಿರೋ ಕಂಬ, ರತ್ನಗಳು, ನವರತ್ನಗಳಿಂದ ಕೆತ್ತಲ್ಪಟ್ಟ ಕಂಬ. ಅದರಲ್ಲಿ ಒಂದು ಹವಳದ ಗೊಂಬೆ ಹಾಗೆ ಆ ದೇವಿ ಇದ್ದಾಳೆ, ಸುಂದರವಾದ ಮೂರ್ತಿ, ಆ ಹವಳದ ಮೂರ್ತಿ ಇದೆ ಅಂತ. ಇಂಥದ್ದು ಆ ಒಂದು ಸುಂದರವಾದ ಮೂರ್ತಿ, ಆ ಒಂದು ರತ್ನಖಚಿತವಾದ ಕಂಬದಲ್ಲಿ ಹವಳದ ಬೊಂಬೆ ಅವಳು, ಅದನ್ನು ಕಲ್ಪಿಸ್ಕೊಂಡ್ರೆ ಏನೋ ಒಂದು ರೀತಿ ಸಂತೋಷ ಆಗುತ್ತೆ. ಅಂಥ ಆರ್ಟ್ ನಾವು ನಿಜವಾಗ್ಲೂ ನಾವು ನೋಡ್ತೀವ ಈ ಭೂಮಿ ಮೇಲೆ. ಇದು ಯಾವತ್ತಾಗತ್ತೆ, ಯಾರು ಮಾಡಬಹುದು? ಏನೇನೋ ಜಕಣಾಚಾರ್ಯ ಕಾಲದಲ್ಲಿ ಏನೇನೋ ಕೆತ್ತನೆ ಮಾಡಿ ಅದ್ಭುತಗಳನ್ನು ಸೃಷ್ಟಿ ಮಾಡಿದ್ದಾರೆ. ಈ ಭೂಮಿ ಮೇಲೆ ಈ ಯುಗದಲ್ಲಿ, ಯಾವ ಯುಗದಲ್ಲಿ ಆಗುತ್ತೋ ಈ ಯುಗದಲ್ಲಿ ಆಗಲಿ ಅಂತ ಆಸೆ ಆಗುತ್ತೆ. ಆ ಬಂಗಾರದ ಕಂಬ, ಒಂದು ಕಂಬದಲ್ಲಿ ನವರತ್ನ ಖಚಿತವಾದ ಕಂಬದಲ್ಲಿ ಆ ಸುವರ್ಣವಾದ ಕಂಬ, ಅದರೊಳಗೆ ಹವಳದ ಗೊಂಬೆ ಹಾಗೆ ಅವಳನ್ನು ನೋಡೋದಕ್ಕೆ ಇಷ್ಟ ಆಗುತ್ತೆ. ಹ್ರೀಂಕಾರಮಯ ಸೌವರ್ಣ ಸ್ತಂಭ ವಿದ್ರಮ ಪುತ್ರಿಕಾ ಹ್ರೀಂಕಾರ ವೇದೋಪನಿಷತ್. ವೇದಗಳಿಗೆ ಉಪನಿಷತ್ ಅವಳು. ವೇದಗಳು ಬಹಳ ಆಳ, ಬಹಳ ರಹಸ್ಯ. ಅದನ್ನ ಸುಲಭವಾಗಿ ನಮಗೆಲ್ಲರಿಗೂ ಸಿಗೋ ಹಾಗೆ ಮಾಡಿರೋ ಉಪನಿಷತ್ ಅವಳು. ಅದರಿಂದ ಹೊರಗೆ ಬಂದವಳು, ವೇದದ ಸಾರ ತಂದವಳವಳು ಉಪನಿಷತ್ ರೂಪದಲ್ಲಿ. ವೇದ ಅಂದಾಗಲೇ ನಮಗೆ ಕರ್ಮಕಾಂಡ, ಉಪಾಸನಾಕಾಂಡ, ಜ್ಞಾನಕಾಂಡ. ಬ್ರಾಹ್ಮಣರು ಇದು ಮೂರಲ್ಲೂ ಕೂಡ ಅವರು ಅದು ಪರಿಣಿತರಾಗೋದಕ್ಕೆ ಹೊರಡ್ತಾರೆ. ಅಂದರೆ ಕರ್ಮಕಾಂಡ ಮತ್ತು ಉಪಾಸನಾಕಾಂಡ ಎರಡಕ್ಕೂ ಕೂಡ ಎರಡು ಸಾಧನ ಅಷ್ಟೇನೆ. ಜ್ಞಾನಕ್ಕೆ, ಜ್ಞಾನಕಾಂಡಕ್ಕೆ ಇವೆರಡೂ ಸಾಧನಗಳಾಗಿ ಜ್ಞಾನವನ್ನು ಸಂಪಾದಿಸಬೇಕು. ಅವರು ಮಾಡುವ ಕರ್ಮ, ಯಾರೇ ಮಾಡುವ ಕರ್ಮ ಜ್ಞಾನದ ಉದ್ದೇಶ ಇಲ್ಲದೆ ಇದ್ರೆ, ಉಪಾಸನೆ ಜ್ಞಾನದ ಉದ್ದೇಶ ಇಲ್ಲದೆ ಇದ್ರೆ, ಎರಡೂ ಕೂಡ ಅದು ಯಶಸ್ಸನ್ನು ಕೊಡುವುದಿಲ್ಲ. ಇದು ಮೂರಕ್ಕಿಂತ ಜ್ಞಾನಕಾಂಡ ಬಹಳ ಶ್ರೇಷ್ಠವಾದ ಜ್ಞಾನಕಾಂಡ. ಈ ಜ್ಞಾನಕಾಂಡಕ್ಕೆ ಸಾಧನ ಕರ್ಮಕಾಂಡ ಮತ್ತು ಉಪಾಸನಾಕಾಂಡ. ಈ ರೀತಿ ಒಂದು ವೇದದ ಉಪನಿಷತ್ತಾಗಿದ್ದಾಳೆ ಅವಳು. ಹ್ರೀಂಕಾರ ವೇದೋಪನಿಷತ್. ಹ್ರೀಂಕಾರಾದ್ ವರದಕ್ಷಿಣ. ಹ್ರೀಂಕಾರ ವರದಕ್ಷಿಣ ಯಾವುದಾದ್ರೂ ಒಂದು ದೇವತೆಗಳ ಉದ್ದೇಶ ಇಟ್ಕೊಂಡು ನಾವು ದ್ರವ್ಯಗಳನ್ನು ತ್ಯಾಗ ಮಾಡುವುದೇನಿದೆ ಅದನ್ನ ಯಾಗ ಅಂತ ಹೇಳ್ತಾರೆ. ಆ ದ್ರವ್ಯ ತ್ಯಾಗ ಮಾಡುವ ದ್ರವ್ಯವನ್ನ ಅಗ್ನಿಯಲ್ಲಿ ನಾವು ಹಾಕೋದನ್ನ ನಾವು ಹೋಮ ಅಂತ ಹೇಳ್ತೀವಿ. ಅಗ್ನಿಗೆ ಆಹುತಿ ಕೊಡೋದನ್ನು ಹೋಮ ಅಂತೀವಿ. ಆ ಹೋಮವನ್ನು ಮಾಡಿಸೋರಿಗೆ ಕೊಡುವುದು ದಕ್ಷಿಣೆ. ಹೊರಗಡೆ ನಾವು ಯಾರೋ ಆರ್ಥರಾಗಿ ಬಂತಾರೆ ಅವ್ರಿಗೆ ಕೊಡೋದು ದಾನ. ಹೀಗೆ ಎಲ್ಲ ರೂಪದಲ್ಲೂ ಅವಳಿದ್ದಾಳೆ. ದ್ರವ್ಯಗಳನ್ನು ಎಷ್ಟೋ ರೂಪದಲ್ಲಿ ಕೊಡ್ತೀವಿ. ಯಾಗದಲ್ಲಿ, ಯಜ್ಞದಲ್ಲಿ, ಹೋಮದಲ್ಲಿ, ದಕ್ಷಿಣೆಯಾಗಿ, ದಾನವಾಗಿ, ಎಲ್ಲ ಸ್ವರೂಪ ದೇವಿ. ಹ್ರೀಂಕಾರ ವರದಕ್ಷಿಣ, ಹ್ರೀಂಕಾರ ನಂದನಾರಾಮ ನವಕಲ್ಪಕವಲ್ಲರಿ. ಇದು ತುಂಬ ಚೆನ್ನಾಗಿರೋದು. ಇದು ಹಿಂದೆ ನಾನು ಹೇಳಿದ್ದೆ, ಕಾಮೇಶ್ವರಿಯ ಒಂದು ವರ್ಣನೆ ಮಾಡುವಾಗ ಕಲ್ಪವಲ್ಲಿ ಸಮಭುಜ ಅಂದಾಗ್ಲೂ ವರ್ಣನೆ ಬರುತ್ತೆ. ಲಲಿತಾ ಸಹಸ್ರನಾಮದಲ್ಲಿ ಎಷ್ಟೋಸ್ತಿ ಕಲ್ಪವಲ್ಲಿ ಅನ್ನೋದು ಬಂದಿದೆ, ನವಕಲ್ಪವಲ್ಲಿ ಅಂತ. ಈ ಬಂದಾಗೆಲ್ಲ ತಿಳ್ಕೋಬೇಕು, ಯಾಕೆ ಈ ಅಕ್ಷರ, ಈ ಒಂದು ನಾಮ ಬಹಳ ಶ್ರೇಷ್ಠ. ಅಲ್ಲಲ್ಲೇ ರಿಪೀಟ್ ಆಗತ್ತೆ. ಸಹಸ್ರನಾಮದಲ್ಲೂ ಬರುತ್ತೆ, ಅಷ್ಟೋತ್ತರಲ್ಲೂ ಬರುತ್ತೆ, ತ್ರಿಶತಿನಲ್ಲೂ ಬರುತ್ತೆ ಅಂದಾಗ ಅಲ್ಲೇನೋ ರಹಸ್ಯ ಇದೆ ಅಂತ ನಾವು ತಿಳ್ಕೋಬೇಕು. ಅಲ್ಲಿ ಇಂದ್ರನ ಉದ್ಯಾನವನ. ಅದು ಇಂದ್ರನ ಉದ್ಯಾನವನ ಯಾಕೆ ಅಂದರೆ ವಿಶ್ರಾಂತಿಗಾಗಿರುವ ಉದ್ಯಾನವನ. ಅಲ್ಲಿ ಅಮೋಘವಾದಂತಹ ಬೇಕಾದಷ್ಟು ಹಣ್ಣು ಹಂಪಲು ಎಲ್ಲನೂ ಅತಿಶಯವಾದದ್ದೇ ಬೆಳೆಯೋದು. ಅಲ್ಲಿ ಯಾವುದೂ ಆರ್ಡಿನರಿ ಇಲ್ಲ, ಎಲ್ಲ ಸ್ಪೆಷಲ್ ಹೂಗಳು ಎಲ್ಲ. ಆದರೂ ಯಾವುದೂ ಅಷ್ಟೊಂದು ಫೇಮಸ್ ಆಗಿಲ್ಲ. ಕಲ್ಪವಲ್ಲಿ ಮಾತ್ರ ಯಾಕೆ ಅಷ್ಟೊಂದು ಫೇಮಸ್ ಆಗಿದೆ ಅಂದರೆ ಆ ಕಲ್ಪವಲ್ಲಿ ಅನ್ನೋ ಗಿಡದ ಮಹಿಮೆಯನ್ನು ಒಂದರಲ್ಲಿ ಹೇಳಿದ್ದೀನಿ ನಾನು. ಆ ಬಳ್ಳಿ ಯಾವ ರೀತಿ ಹರಡಿಕೊಂಡಿರುತ್ತೆ ಅಂತಂದರೆ ಅದು ಅಲಂಗಿಸ್ಕೊಳ್ಳೋ ಹಾಗಿರುತ್ತೆ. ಅದು ಆ ಒಂದು ಉದ್ಯಾನವನದಲ್ಲಿ ಕಾಮೇಶ್ವರನ ಆಲಂಗಿಸಿದ ಅಂತ. ಅದು
ಹ್ರೀಂಕಾರ ನಂದನ, ಹ್ರೀಂಕಾರ ಉದ್ಯಾನದಲ್ಲಿ ಕಲ್ಪವಲ್ಲಿಯವಳು. ಹ್ರೀಂಕಾರ ನಂದನ ವನವಾದರೆ ಅಲ್ಲಿ ಕಲ್ಪವಲ್ಲಿ, ಆ ದೇವಿ ನವಕಲ್ಪವಲ್ಲಿ. ಹ್ರೀಂಕಾರ ನವಕಲ್ಪವಲ್ಲಿಯವಳು. ಹ್ರೀಂಕಾರ ಹಿಮವತ್ ಗಂಗಾ ನೋಡಿ, ಹ್ರೀಂಕಾರದ ಹಿಮವತ್ ಗಂಗೆ, ಹಿಮವತ್ ಪರ್ವತದ ಗುಹೆಯಲ್ಲಿ ಹುಟ್ಟುವ ಗಂಗೆ ಅವಳು. ಹಿಮವತ್ ಪರ್ವತ ಅಂದಾಗ್ಲೇನೆ ಅದರೊಳಗೆ ಬೇಕಾದಷ್ಟು ಔಷಧಿ ಇರುವಂತಹ ಗುಣ, ಒಂದು ರಸಾಯನ ಅಲ್ಲಿ ನಡೆಯುತ್ತೆ. ಆ ಹಿಮ ಪರ್ವತದೊಳಗೆ ಬೇಕಾದಷ್ಟು ಔಷಧಿಗಳಿದೆ. ಅಲ್ಲಿ ಹುಟ್ಟುವ ಗಂಗೆ ಆ ಔಷಧಿಯಿಂದ ಪಾವನಳಾಗಿದ್ದಾಳೆ. ಅವಳು ಸಂಜೀವಿನಿ. ಅವಳು ಎಷ್ಟೋ ಜನಕ್ಕೆ ಅದು ಹರಿಕೊಂಡು ಬರ್ತಾ 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 ಆ ಒಂದು ಪಾವನ ಗಂಗೆ ಎಲ್ಲರಿಗೂ ಕೂಡ ಒಂದು ಒಂದು ಪುಣ್ಯವನ್ನು ಕೊಡ್ತಾಳೆ. ಯಾರ್ಯಾರು ಆ ಗಂಗೆಯನ್ನು ಪೂಜಿಸ್ತಾರೋ, ಸೇವಿಸ್ತಾರೋ ಅವರಿಗೆಲ್ಲವೂ ಕೂಡ ಬೇಕಾದಷ್ಟು ಫಲಗಳು ಸಿಗುತ್ತೆ. ಅದರಿಂದ ಪಾವನ ಗಂಗೆ ಅವಳು ಆ ಒಂದು ಹಿಮವತ್ ಪರ್ವತದಿಂದ ಬಂದವಳು. ಹ್ರೀಂಕಾರ ಹಿಮವದ್ ಗಂಗಾ, ಹ್ರೀಂಕಾರ ನಳ ಕೌಸ್ತುಭ. ಸಾಗರವನ್ನು ಕಡಿದಾಗ 14 ರೀತಿ ರತ್ನಗಳು ಹೊರಗೆ ಬಂತು. 14 ರತ್ನಗಳಲ್ಲಿ ಕೌಸ್ತುಭ ಮಣಿ ತನ್ನಷ್ಟಕ್ಕೆ ತಾನೇ ಹೊಳಿತಾ ಇತ್ತು. ಅದಕ್ಕೆ ಏನು ಕವರ್ ಮಾಡೋದು ಬೇಕಿಲ್ಲ, ಅದು ತಾನೇ ಹೊಳಿತಾ ಇತ್ತು. ಅದು ಆ ಟೈಮ್ನಲ್ಲಿ, ಆ ಸಮಯದಲ್ಲಿ ಪುರುಷ ಸ್ವಯಂ ಜ್ಯೋತಿಯಾಗಿ ಕಾಣಿಸ್ದ. ಆ ವಿಶ್ವ ರೂಪದಲ್ಲೂ ಕೂಡ ಆ ವಿಷ್ಣು ಹೊರಗಡೆ ಬಂದಾಗ ವಿಶ್ವರೂಪದಲ್ಲಿ ಸ್ವಯಂ ಜ್ಯೋತಿ ಕಾಣಿಸ್ತಲ್ಲ, ಅದೇ ಕೌಸ್ತುಭ ಮಣಿ. ಅವನು ಹಾಕೊಂಡ್ರೋ ಕೌಸ್ತುಭ ಮಣಿ ಅನ್ನೋದು ಅದು ಹೊರಗಡೆ ಹಾಕೊಳ್ಳೋ ಮಣಿ ಅಲ್ಲ, ಅದು ಸ್ವಯಂ ಬೆಳಕು, ಅದು ಸ್ವಯಂ ಜ್ಯೋತಿ. ಅದಕ್ಕೆ ಆ ಕೌಸ್ತುಭ ಮಣಿ ಥರ ಆ ದೇವಿ ಕ್ಷೀರ ಸಮುದ್ರದಲ್ಲಿ ಕಳೆದಂತಹ, ಕ್ಷೀರ ಸಮುದ್ರದಲ್ಲಿ 14 ರತ್ನಗಳಲ್ಲಿ ಕೌಸ್ತುಭ ರತ್ನ ಆ ದೇವಿ, ಅದರ ಹೊಳಪು ಆ ದೇವಿ, ಅದು ನಮ್ಮ ಸ್ವಯಂ ಬೆಳಕು ಆ ದೇವಿ ಅಂತ ಹೇಳ್ತೀವಿ. ಹಾಗೆ ಹ್ರೀಂಕಾರ ಕೌಸ್ತುಭ, ಹ್ರೀಂಕಾರ ಮಂತ್ರ ಸರ್ವಸ್ವ. ಹ್ರೀಂಕಾರ ಆ ಪದದಲ್ಲೇ ಇದೆ, ಆ ನಾಮದಲ್ಲೇ ಇದೆ. ಹ್ರೀಂಕಾರವೇ ಮಂತ್ರ ಸರ್ವಸ್ವ, ಎಲ್ಲವೂ ಅವಳೇ. ಆ ಮಂತ್ರ ಶಕ್ತಿ ಅಷ್ಟೊಂದಿದೆ. ಯಾವಾಗ ನಾವು ಅಣಿಮಾದಿಗಳಿಂದ ಅಷ್ಟೈಶ್ವರ್ಯವೂ ಎಲ್ಲವೂ ಸಕಲವೂ ಆ ಹ್ರೀಂಕಾರವೇ. ಎಲ್ಲವೂ ಇದೆ ಅವಳಲ್ಲಿ, ಎಲ್ಲವನ್ನೂ ಕೊಡ್ತಾಳವಳು. ಅದಕ್ಕೆ ನಾವು ಏನು ಹೇಳ್ತೀವಿ ಅಂದರೆ ಸರ್ವ ಸಕಲ ಇಷ್ಟದ ಅಂತ ಹೇಳ್ತೀವಿ. ಸರ್ವ ಇಷ್ಟಗಳನ್ನು ಅವಳು ಪೂರೈಸ್ತಾಳೆ, ಸರ್ವ ಇಷ್ಟದ ಅಂತ ಹೇಳ್ತೀವಿ. ಎಲ್ಲವನ್ನೂ ಕೊಡ್ತಾಳೆ, ಸರ್ವ ಇಷ್ಟವನ್ನು ಕೊಡ್ತಾಳೆ. ಅಂಥ ಮಂತ್ರ ಯಾರಿಗೆ ಸಿಗುತ್ತೆ? ಹ್ರೀಂಕಾರ ಪರಸೌಖ್ಯದ. ಯಾರು ಹ್ರೀಂಕಾರ ಜಪವನ್ನು ನಿಷ್ಠೆಯಿಂದ ಮಾಡ್ತಾರೋ ಅವರು ಹ್ರೀಂಕಾರ ಪರರು. ಹ್ರೀಂಕಾರ ಜಪ ಮಾಡ್ತಾ ಇದ್ರೆ, ಹ್ರೀಂಕಾರವನ್ನು ತಿಳ್ಕೊಳ್ತಾ ಇದ್ರೆ, ಹಾರ ಈ ಮೂರನ್ನು ಯಾವ ರೀತಿ ಅದು ಸೇರಿಕೊಂಡು ಒಂದು ಮೂರ್ತಿ ಆಗಿದೆ ಅಂತ ಜಪ ಮಾಡ್ತಾ ಇದ್ರೆ, ಆ ಮೂರ್ತಿನ ಒಲಿಸ್ಕೊಂಡ್ರೆ ಅದರಿಂದ ನಮಗೆ ಶ್ರೀವಿದ್ಯೆ ತಾನಾಗ್ತಾನೆ ಘಟಿತವಾಗತ್ತೆ. ಹ್ರೀಂಕಾರ ಜಪದಿಂದ ಹ್ರೀಂಕಾರ ಜಪ ಮಾಡ್ತಾ ಆ ಒಂದು ಶ್ರೀವಿದ್ಯೆ ಘಟಿಸತ್ತೆ. ಇದು ಯಾರು ಉಪದೇಶ ಮಾಡಬೇಕಾಗಿಲ್ಲ. ಶ್ರೀವಿದ್ಯೆ ಘಟಿಸುವುದು, ಹ್ರೀಂಕಾರದಿಂದ ಘಟಿಸುವುದದು. ಹ್ರೀಂಕಾರ ಪರರು ಅಂದರೆ ಶ್ರೀವಿದ್ಯಾ ಉಪಾಸಕರು, ಹ್ರೀಂಕಾರವನ್ನು ಜಪ ಮಾಡೋರು. ಅವರಿಗೆ ಅವಳು ಪುರುಷಾರ್ಥಗಳಲ್ಲಿ ಏನು ಆನಂದ ಇದೆ ಅಂಥ ಆನಂದವನ್ನು ಕೊಡ್ತಾಳೆ. ಆ ಸಮಯದಲ್ಲಿ ಸಾಧಕನಿಗೆ ಅವನಲ್ಲಿರುವಂತಹ 3 ಶಕ್ತಿಗಳು, ಬ್ರಹ್ಮ ವಿಷ್ಣು ಮಹೇಶ್ವರರು ತ್ರಿಮೂರ್ತಿಗಳ ಶಕ್ತಿಗಳು ಸಮನ್ವಯಗೊಂಡಿರುತ್ತೆ. 3 ಗುಣಗಳು ಒಟ್ಟಿಗೆ ಸಮನ್ವಯ ಆಗಿರುತ್ತೆ, 3 ಶಕ್ತಿಗಳು ಸಮನ್ವಯವಾಗಿರುತ್ತೆ, 3 ಸ್ಥಿತಿಗಳು ಸಮನ್ವಯವಾಗಿರುತ್ತೆ. ಆ ಥರ ಇದ್ದಾಗ ಸಾಧಕ ಅವನಿಗೆ ಎಲ್ಲವೂ ಅಲ್ಪ ಅನಿಸುತ್ತೆ. ಇದೊಂದು ಮಾತ್ರ, ಆ ದೇವಿ ಮಾತ್ರ, ಆ ತಾಯಿ ಮಾತ್ರ ಒಂದು ಭೂಮ ಅಂತ. ಯಾರಿಗೆ ಬ್ರಹ್ಮವನ್ನು ತಿಳ್ಕೊಳ್ತಾನೋ ಅವನು ಬ್ರಹ್ಮನೇ ಆಗ್ತಾನೆ. ಹಾಗೆ ದೇವಿಯನ್ನು ತಿಳ್ಕೊಂಡವರು ದೇವಿನೇ ಆಗಿಬಿಡ್ತಾರೆ. ಈ ಒಂದು ಹ್ರೀಂಕಾರವನ್ನು ನಾವು ಜಪ ಮಾಡಿದರೆ ಬಹಳಷ್ಟು ಶ್ರೇಷ್ಠವಾದ ಮಂತ್ರ ಇದು. ಓಂಕಾರ ಜಪ, ಹ್ರೀಂಕಾರ ಜಪ ಎರಡೂ ಒಂದೇ ಆಗುತ್ತೆ. ನಾವು ಹ್ರೀಂಕಾರದಲ್ಲಿ ಕೊನೆಯ ಹ್ರೀಂಕಾರವನ್ನು ನಾವು ಜಪ ಮಾಡುವಾಗ ಮೂರ್ತಿಯನ್ನು ಜಪ ಮಾಡ್ತೀವಿ. ಹ್ರೀಂಕಾರ ಮೂರ್ತಿ, ಹ್ರೀಂಕಾರ ಸೌಧ ಶೃಂಗ ಕಪೌತಿಕ, ಹ್ರೀಂಕಾರ ದುಗ್ಧಾಬ್ಧಿಸುಧ, ಹ್ರೀಂಕಾರ ಕಮಲೇಂದಿರ, ಹ್ರೀಂಕಾರ ಮಣಿದೀಪಾರ್ಚಿ, ಹ್ರೀಂಕಾರ ತರುಶಾರಿಕ, ಹ್ರೀಂಕಾರ ಪೇಟಕಮಣಿ, ಹ್ರೀಂಕಾರ ದರ್ಶಬಿಂಬಿದ,
ह्रीङ्कार कोशाशिलता ह्रीङ्कार स्थाननर्तकी ह्रीङ्कार शुक्तिका मुक्तामणिः ह्रीङ्कार बोधिदा ह्रीङ्कारमय सौवर्णस्तंभ विद्रुमपुत्रिका ह्रीङ्कार वेदोपनिषत् ह्रीङ्काराद्वरदक्षिणा ह्रीङ्कार नन्दना रामानवकल्पकवल्लरी ह्रीङ्कार हिमवद्गङ्गा ह्रीङ्कार वृणकौस्तुभ ह्रीङ्कार ಮಂತ್ರ ಸರ್ವಸ್ವ ह्रीङ्कार ಪರಸೌಖ್ಯದ. ಹೇಳುವಾಗ ನಮ್ಗೆ ಅನ್ಸುತ್ತೆ ಹ್ರೀಂಕಾರವೇ ಎಲ್ಲ ಸರ್ವ ತೀರ್ಥದಲ್ಲೂ ಇದೆ ಅಂತ. ಅದಕ್ಕೆ ನಾವು ಶ್ಯಾಮಲಾ ದಂಡಕ ಹೇಳುವಾಗ ಹೇಳ್ತೀವಿ, ಸರ್ವತೀರ್ಥಾತ್ಮಿಕೆ ಸರ್ವಮಂತ್ರಾತ್ಮಿಕೆ ಸರ್ವಯಂತ್ರಾತ್ಮಿಕೆ ಸರ್ವತಂತ್ರಾತ್ಮಿಕೆ ಸರ್ವಪೀಠಾತ್ಮಿಕೆ ಸರ್ವಪೀಠಾತ್ಮಿಕೆ ಸರ್ವತತ್ವಾತ್ಮಿಕೆ ಸರ್ವನಾದಾತ್ಮಿಕೆ ಸರ್ವಯೋಗಾತ್ಮಿಕೆ ಸರ್ವವಿದ್ಯಾತ್ಮಿಕೆ ಸರ್ವದೀಕ್ಷಾತ್ಮಿಕೆ ಸರ್ವಶಬ್ದಾತ್ಮಿಕೆ ಸರ್ವವಿಶ್ವಾತ್ಮಿಕೆ ಸರ್ವಗೇ ಪಾಹಿ ಮಾಂ ಪಾಹಿ ಮಾಂ ಪಾಹಿ ಮಾಂ. ದೇವಿ ತುಭ್ಯಂ ನಮೋ ದೇವಿ ತುಭ್ಯಂ ನಮೋ ದೇವಿ ತುಭ್ಯಂ ನಮಃ.